ರತ್ನೈಃ ಕಲ್ಪಿತಮಾಸನಂ ಹಿಮಜಲೈಸ್ನಾನಂ ಚ ದಿವ್ಯಾಂಬರಂ ನಾನಾರತ್ನವಿಭೂಷಿತಂ ಮೃಗಮದಾಮೋದಾಂಕಿತಂ ಚಂದನಂ ಚಾತೀಚಂಪಕಬಿಲ್ವಪತ್ರರಚಿತಂ ಪುಷ್ಪಂ ಚ ಧೂಪಂ ತಥಾ ದೀಪಂ ದೇವದಯಾನಿಧೇ ಪಶುಪತೆ ಹೃತ್ಕಲ್ಪಿತಂ ಗೃಹ್ಯತಾಂ. ಅಭಿಮಾನ ದೇವತೆಯಾದಂತಹ ಶ್ರೀ ರುದ್ರನನ್ನೇ ಮನಸಾ ಸ್ಮರಿಸುತ್ತಾ ಎಲ್ಲ ವೀಕ್ಷಕರನ್ನು ಕೂಡ ಪ್ರೀತಿಪೂರ್ವಕವಾಗಿ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ, ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಲ್ವೇ. ಎಂದಿನಂತೆ ನಿತ್ಯ ಪಂಚಾಂಗವನ್ನು ತಿಳಿಯೋಣ. ಶೋಭಕೃನ್ನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಪೌರ್ಣಮಿ ತಿಥಿಯುಕ್ತವಾಗಿದ್ದರೆ ಇವತ್ತಿನ ದಿವಸ ಮೂಲ ನಕ್ಷತ್ರಯುಕ್ತವಾಗಿರುವಂಥದ್ದು. ಹಾಗಿದ್ದರೆ ಇವತ್ತಿನ ದಿನವಿಶೇಷತೆಗಳನ್ನು ಚಿಂತಿಸೋಣಂತೆ. ನೋಡಿ, ಇವತ್ತಿನ ದಿನವಿಶೇಷತೆಯಲ್ಲಿ ಗುರುಪೂರ್ಣಿಮೆಯ ಒಂದು ಪರ್ವಕಾಲ, ಇನ್ನು ಸತ್ಯನಾರಾಯಣ ವ್ರತ ಪೂಜಾದಿಗಳ ಪರ್ವಕಾಲವೂ ಕೂಡ ಇವತ್ತಿನ ದಿವಸ ಆಗಿರುವಂಥದ್ದು. ಯಾರ್ಯಾರು ಗುರುಪೂರ್ಣಿಮೆಯ ಈ ಒಂದು ಪುಣ್ಯಕಾಲದಲ್ಲಿ ನಿಮ್ಮ ಸದ್ಗುರುಗಳ ದರ್ಶನವನ್ನು ಮಾಡಿಕೊಳ್ತೀರೋ ಅಥವಾ ಗುರು ಪ್ರಾರ್ಥನೆಯನ್ನು ಮಾಡ್ತೀರೋ, ಖಂಡಿತವಾಗಿಯೂ ನಿಮ್ಮ ಮೇಲೆ ಗುರುವಿನ ಒಂದು ಸಂಪೂರ್ಣವಾದಂತಹ ಅನುಗ್ರಹ ಉಂಟಾಗುತ್ತೆ. ಇನ್ನು ಚಾತುರ್ಮಾಸ್ಯದ ವ್ರತದಕ್ಕೆ ಬದ್ಧರಾಗ್ತಕ್ಕಂಥ ಒಂದು ದಿನವಾಗಿರುವಂಥದ್ದು ಇವತ್ತಿನ ದಿವಸ. ವಿಶೇಷವಾಗಿರತಕ್ಕಂತಹ ಚಾತುರ್ಮಾಸ್ಯ ವಿಶೇಷವಾಗಿರತಕ್ಕಂಥ ಒಂದು ವ್ರತವನ್ನು ಕೈಗೊಳ್ಳೋದಕ್ಕೆ ಇವತ್ತಿನಿಂದಲೇ ಚಾಲನೆಯನ್ನು ನೀಡುತ್ತಾರೆ. ಅಂತಹ ಒಂದು ವಿಶೇಷವಾದಂತಹ ಒಂದು ಪರ್ವಕಾಲ ಇವತ್ತಿನ ದಿವಸ ಆಗಿರುವಂಥದ್ದು. ಹಾಗಿದ್ದರೆ ಇವತ್ತಿನ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲಗಳ ಸಮಯವನ್ನು ಚಿಂತಿಸಿ ಹೊರಟ್ರೆ ನೋಡಿ, ರಾಹುಕಾಲವು ಸರಿಯಾಗಿ ಬೆಳಿಗ್ಗೆ 7:34 ಪ್ರಾರಂಭಗೊಂಡು 9:10 ಪರ್ಯಂತರವಾಗಿರುತ್ತೆ. ಇನ್ನು ಗುಳಿಕ ಕಾಲ ಹೇಳುವಂಥದ್ದು ಮಧ್ಯಾಹ್ನ ಸರಿಯಾಗಿ 2 ಗಂಟೆಗೆ ಪ್ರಾರಂಭಗೊಂಡು 3:36 ಪರ್ಯಂತರವಾಗಿರುತ್ತೆ ಅಂತ ಹೇಳ್ತಾ, ಇನ್ನು ಯಮಗಂಡ ಕಾಲವು ಬೆಳಿಗ್ಗೆ 10:47 12:23 ಪರ್ಯಂತರವಾಗಿರುತ್ತೆ ಅಂತ ಹೇಳ್ತಾ, ಈ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳ ಸಮಯವನ್ನು ಮೀರಿ ಶುಭವಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ, ಶುಭವಾಗಲಿ ಅಂತ ಆಶಿಸ್ತಾ, ಇನ್ನು 12 ರಾಶಿಗಳತ್ತ ಚಿತ್ತವನ್ನು ಹರಿಸುವಂತಹ ಒಂದು ಸಮಯ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಜವಾಬ್ದಾರಿಯುತವಾದಂತಹ ಒಂದು ಜೀವನವನ್ನು ನಡೆಸಿ ಹೇಳತಕ್ಕಂಥ ಒಂದು ಕಿವಿ ಮಾತನ್ನು ಸೂಚಿಸಿದರೆ, ವಾಹನ ಚಲಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯನ್ನು ವಹಿಸಿ ಹೇಳತಕ್ಕಂಥ ಒಂದು ಸೂಚನೆ. ಇನ್ನು ಆಟೋಮೊಬೈಲ್ ಕ್ಷೇತ್ರದವರಿಗೆ ಲಾಭಾಂಶದ ಒಂದು ಸೂಚನೆ ಈ ದಿನ ಇರುತ್ತೆ. ದೋಷಗಳ ಪರಿಹಾರಾರ್ಥವಾಗಿ ಗುರುದತ್ತರ ಸ್ಮರಣೆಯನ್ನು ಮಾಡ್ತಕ್ಕಂಥದ್ರಿಂದ ಶುಭವಾಗುತ್ತೆ. ಇನ್ನು ವೃಷಭರಾಶಿ. ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವಾಹನಗಳ ಮಾರಾಟಸ್ಥರಿಗೆ ಲಾಭಾಂಶದ ಶುಭದ ಸೂಚನೆಗಳನ್ನು ತಿಳಿಸ್ತಾ, ಆಹಾರ ಪದಾರ್ಥಗಳ ತಯಾರಿಕೆಗೆ ಬೇಡಿಕೆಯ ಒಂದು ಕಾಲವಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶದ ಒಂದು ಸಾಧ್ಯತೆಗಳನ್ನೇ ಚಿಂತಿಸ್ತಾ, ದೋಷಗಳ ಪರಿಹಾರಾರ್ಥವಾಗಿ ದತ್ತಾತ್ರೇಯ ಸ್ವಾಮಿಯವರ ಪೂಜೆಯನ್ನು ಮಾಡಿಕೊಳ್ಳಿ, ಈ ದಿನ ಶುಭವಾಗುತ್ತೆ. ಹಸಿರು ಬಣ್ಣವನ್ನು ಉಪಯೋಗಿಸಿ ಲಾಭವಾಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕಬ್ಬಿಣದ ವ್ಯಾಪಾರಸ್ಥರಿಗೆ ಲಾಭಾಂಶದ ಒಂದು ಸೂಚನೆಗಳನ್ನೇ ತಿಳಿಸ್ತಾ, ವಕೀಲಿ ವೃತ್ತಿಯವರಿಗೆ ಪ್ರಗತಿಯ ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟ ಕಷ್ಟಗಳನ್ನು ಕಾಣ್ತೀರಿ. ವ್ಯಾಪಾರಾದಿ ವರ್ಗದವರು ದೋಷಗಳ ಪರಿಹಾರಾರ್ಥವಾಗಿ ಮಹಾವಿಷ್ಣುವಿಗೆ ಬಾಳೆಹಣ್ಣನ್ನು ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ರಿಂದ ಶುಭ ಉಂಟಾಗುತ್ತೆ. ಬೂದು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ, ಅದರಿಂದ ಲಾಭವಿದೆ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಯಂತ್ರಗಳನ್ನು ರಿಪೇರಿ ಮಾಡ್ತಕ್ಕಂಥವರಿಗೆ ಆದಾಯದ ಒಂದು ಹರಿವು ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಗುರಿಯನ್ನು ತಲುಪುವಲ್ಲಿ ಪರಿಶ್ರಮದ ಒಂದು ಅಗತ್ಯತೆಗಳು ಹೆಚ್ಚಾಗಿ ಬೇಕಾಗುತ್ತೆ. ಇನ್ನು ಆಪ್ತರ ಭೇಟಿಗಾಗಿ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಒಂದು ಶುಭ ದಿನವಾದೀತು ಅಂತ ಸೂಚಿಸ್ತಾ, ಗುರುಚರಿತ್ರೆಯ ಪಠನೆಯನ್ನು ಮಾಡಿಕೊಳ್ಳಿ. ಇನ್ನು ಕರ್ಕಾಟಕ ರಾಶಿಯವರು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ತಕ್ಕಂಥದ್ರಿಂದ ಶುಭವಾಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಟ್ರಾವೆಲ್ ಏಜೆನ್ಸಿಯವರಿಗೆ ಆದಾಯದ ಒಂದು ಹರಿವು ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಸಾಹಸ ಕಲಾವಿದರುಗಳಿಗೆ ಶುಭದ ಒಂದು ಸೂಚನೆಗಳಿರುತ್ತೆ. ಇನ್ನು ವ್ಯವಹಾರದಲ್ಲಿ ಮುನ್ನಡೆಯ ಯೋಗ ಫಲಗಳನ್ನೇ ಸೂಚಿಸ್ತಾ, ಗುರುಗೀತಾ ಸ್ತೋತ್ರವನ್ನು ಪಠಿಸ್ತಕ್ಕಂಥದ್ರಿಂದ ಈ ದಿನ ಶುಭವಾಗುತ್ತೆ ಸಿಂಹರಾಶಿಯವರಿಗೆ. ಇನ್ನು ಈ ದಿನ ಕೆಂಪು ಬಟ್ಟೆಯನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ, ಅದರಿಂದ ಲಾಭವಾಗುತ್ತೆ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾದಂತಹ ಒಂದು ಯಶಸ್ಸುಗಳು ದೊರಕತಕ್ಕಂಥ ಒಂದು ಶುಭ ದಿನವಾಗಲಿಕ್ಕಿದ್ರೆ, ತಂದೆಯಿಂದ ಕೃಷಿಗೆ ಮಾರ್ಗದರ್ಶನಾದಿಗಳು ಲಭ್ಯವಾಗ್ತಕ್ಕಂಥ ಒಂದು ಸುದಿನವಾಗಲಿಕ್ಕಿದೆ. ಇನ್ನು ಉದಯೋನ್ಮುಖ ಕಲಾವಿದರುಗಳಿಗೆ ಶುಭದ ಒಂದು ಸೂಚನೆಗಳನ್ನೇ ತಿಳಿಸ್ತಾ, ಹಸಿರು ಬಟ್ಟೆ ಮತ್ತು ಹೆಸರು ಕಾಳನ್ನು ದಾನವನ್ನಾಗಿ ನೀಡತಕ್ಕಂಥದ್ರಿಂದ ಲಾಭವಿದೆ. ಇನ್ನು ಬೂದು ಬಣ್ಣದ ಬಟ್ಟೆಯನ್ನು ಉಪಯೋಗಿಸಿ
ಅದರಿಂದ ಶುಭವಾಗುತ್ತೆ. ಇನ್ನು ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವಿದೇಶಿ ವಿದ್ಯಾರ್ಥಿಗಳಿಗೆ ಶುಭದ ಒಂದು ಸೂಚನೆಗಳನ್ನು ತಿಳಿಸ್ತಾ ಧನಾದಾಯವು ನಿರೀಕ್ಷೆಯ ಮಟ್ಟದಂತೆ ಇರುತ್ತೆ. ಇನ್ನು ಬಂಧುಗಳಿಂದ ಅಸಹಕಾರದ ಒಂದು ಧೋರಣೆಗಳು ತಲೆದೋರಿತು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಮಹಾವಿಷ್ಣುವಿನ ಅಷ್ಟೋತ್ತರವನ್ನು ಮನೆಯಲ್ಲಿ ಪಠನೆಯನ್ನು ಮಾಡ್ತಕ್ಕಂಥದ್ರಿಂದ ಲಾಭವಿದೆ. ಕಪ್ಪು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ತುಲಾರಾಶಿಯವರಿಗೆ ಶುಭವಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಮೇಕಪ್ ವಸ್ತುಗಳ ತಯಾರಿಕೆಗಳಿಗೆ ಬೇಡಿಕೆಯ ಒಂದು ಹರಿವು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿಗಳು ಮೂಡ್ತಕ್ಕಂಥ ಒಂದು ಶುಭ ದಿನವಾಗಲಿಕ್ಕಿದ್ರೆ ಆಸ್ತಿ ವ್ಯವಹಾರದಲ್ಲಿ ಮಂದಗತಿಯ ಒಂದು ಸ್ಥಿತಿಗತಿಗಳನ್ನು ಕಾಣಬಹುದು. ದೋಷಗಳ ಪರಿಹಾರಾರ್ಥವಾಗಿ ದಕ್ಷಿಣಾಮೂರ್ತಿಯನ್ನು ಪೂಜಿಸ್ತಕ್ಕಂಥದ್ರಿಂದ ಶುಭವಾಗುತ್ತೆ. ಕೇಸರಿ ಬಣ್ಣವನ್ನು ಉಪಯೋಗಿಸ್ತಕ್ಕಂಥದ್ರಿಂದ ವೃಶ್ಚಿಕ ರಾಶಿಯವರಿಗೆ ಲಾಭವಿದೆ. ಇನ್ನು ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಧನಾದಾಯದಲ್ಲಿ ತೃಪ್ತಿಕರವಾದಂಥ ಒಂದು ಜೀವನದ ಒಂದು ಪದ್ಧತಿ ನಿಮ್ಮದಾಗಲಿಕ್ಕಿದ್ರೆ ಉದ್ಯೋಗ ಸ್ಥಳದಲ್ಲಿ ತೊಂದರೆಗಳು ಕಾಣತಕ್ಕಂಥ ಒಂದು ಸೂಚನೆಗಳಿದೆ. ಇನ್ನು ಕೃಷಿಯಿಂದ ಆದಾಯದ ಒಂದು ಹರಿವು ಚೆನ್ನಾಗಿರುತ್ತೆ ಅಂತ ಸೂಚಿಸ್ತಾ ಶುಕ್ರ ಗ್ರಹದ ಬೀಜಾಕ್ಷರ ಮಂತ್ರವನ್ನು ಪಠನೆಯನ್ನು ಮಾಡ್ತಕ್ಕಂಥದ್ರಿಂದ ಧನುರಾಶಿಯವರಿಗೆ ಲಾಭವಾಗುತ್ತೆ. ಇನ್ನು ಹಳದಿ ಕಲರನ್ನು ಉಪಯೋಗಿಸ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಧನುರಾಶಿಯವರಿಗೆ ಶುಭವಿದೆ. ಇನ್ನು ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆಭರಣಗಳ ವ್ಯಾಪಾರದಲ್ಲಿ ಮಂದಗತಿಯ ಒಂದು ಸೂಚನೆಗಳನ್ನೇ ಸೂಚಿಸ್ತಾ ಕಸೂತಿ ಮತ್ತು ಕಲೆಗಾರರಿಗೆ ಬೇಡಿಕೆಯ ಒಂದು ಕಾಲವಾಗಿರುತ್ತೆ. ಇನ್ನು ಸರ್ಕಾರಿ ಕೆಲಸಗಾರರಿಗೆ ಖಂಡಿತವಾಗಿಯೂ ಈ ದಿನ ಶುಭದ ಒಂದು ಸೂಚನೆಗಳನ್ನೇ ತಿಳಿಸ್ತಾ ಸಾಯಿಬಾಬಾ ದೇವಸ್ಥಾನಕ್ಕೆ ಕಾಣಿಕೆಯನ್ನು ಸಮರ್ಪಿಸಿ ಶುಭವಾಗುತ್ತೆ. ಹಳದಿ ಬಣ್ಣವನ್ನು ಉಪಯೋಗಿಸ್ತಕ್ಕಂಥದ್ರಿಂದ ಮಕರ ರಾಶಿಯವರಿಗೆ ಲಾಭವಿದೆ. ಇನ್ನು ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ತೊಂದರೆ ಮತ್ತು ಅಡಚಣೆಗಳನ್ನು ಜೀವನದಲ್ಲಿ ಅನುಭವಿಸ್ತೀರಿ. ಇನ್ನು ಹೈನುಗಾರಿಕೆಯಲ್ಲಿ ಅಭಿವೃದ್ಧಿಯ ಒಂದು ಕಾಲವನ್ನು ಕಾಣ್ತೀರಿ ಅಂತ ಹೇಳ್ತಾ ಹಿತಶತ್ರುಗಳ ಒಂದು ಕಾಟವೂ ಕೂಡ ಇವತ್ತಿನ ದಿವಸ ಹೆಚ್ಚಾಗಿಯೇ ಇರುತ್ತೆ. ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಕಡಲೆಕಾಳನ್ನು ದಾನವನ್ನಾಗಿ ನೀಡತಕ್ಕಂಥದ್ರಿಂದ ಈ ದಿನ ಕುಂಭರಾಶಿಯವರಿಗೆ ಶುಭವಾಗುತ್ತೆ. ಇನ್ನು ಹಸಿರು ಬಣ್ಣವನ್ನು ಉಪಯೋಗಿಸಿ ಲಾಭವಿದೆ. ಇನ್ನು ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆನುವಂಶಿಕವಾಗಿರ್ತಕ್ಕಂಥ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಾಂಶದ ಒಂದು ಸೂಚನೆಗಳನ್ನು ತಿಳಿಸ್ತಾ ಸರ್ಕಾರಿ ಉದ್ಯೋಗಸ್ಥರಿಗೆ ಏಳಿಗೆಯ ಒಂದು ಕಾಲವಾಗಿರುತ್ತೆ. ಇನ್ನು ಹಾಲು ಮಾರಾಟಸ್ಥರಿಗೆ ಶುಭದ ಒಂದು ಸೂಚನೆಗಳನ್ನೇ ತಿಳಿಸ್ತಾ ಸೂರ್ಯನಾರಾಯಣನಿಗೆ ಅರಿಶಿನ ಮತ್ತು ಕುಂಕುಮಾದಿಗಳನ್ನು ಸಮರ್ಪಣೆಯನ್ನು ಮಾಡಿ ಆ ರೀತಿಯಾಗಿರತಕ್ಕಂಥ ಜಲಾಭಿಷೇಕವನ್ನು ಸನ್ನಿಧಾನದಲ್ಲಿ ಮಾಡಿಸಿ ಅಂತ ಹೇಳುತ್ತಾ ವಿಶೇಷವಾಗಿರತಕ್ಕಂಥ ಒಂದು ಪರಿಹಾರದ ರೂಪವನ್ನು ಕೊಟ್ಟಿದ್ದೇನೆ. ಇನ್ನು ನೀಲಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಮೀನರಾಶಿಯವರಿಗೆ ಶುಭವಾಗುತ್ತೆ. ದ್ವಾದಶ ರಾಶಿಗಳಲ್ಲಿ ಜನಿಸಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಒಂದು ವಿಶೇಷವಾದಂಥ ಒಂದು ಮಂತ್ರೋಪದೇಶವನ್ನು ನೀಡ್ತೇನೆ. ಸಾಧ್ಯವಾದರೆ ಒಂದು ಮಂತ್ರೋಚ್ಚಾರಣೆಯನ್ನು ಮಾಡಿಕೊಳ್ಳಿ. ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಆ ಒಂದು ಮಹಾವಿಷ್ಣುವಿನ ಪ್ರಾರ್ಥನೆಯ ಮಾತ್ರೆಯಿಂದ ಖಂಡಿತವಾಗಿಯೂ ತಮಗೆಲ್ಲರಿಗೂ ಕೂಡ ಶುಭ ಉಂಟಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನಾಃ ಸುಖಿನೋ ಭವಂತು. ವೀಕ್ಷಕರೇ, ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಇಚ್ಛೆಪಟ್ಟಲ್ಲಿ ಬೆಂಗಳೂರಿನಲ್ಲಿ 3 ಕಡೆ ನಮ್ಮದು ಬ್ರ್ಯಾಂಚಸ್ ಇದೆ. ಒಂದು MG ರೋಡ್, ಇನ್ನೊಂದು ಪೀಣ್ಯ, ಮತ್ತೊಂದು ಮಲ್ಲೇಶ್ವರಮಲ್ಲಿ. ಹೆಚ್ಚಿನ ಮಾಹಿತಿಗೋಸ್ಕರವಾಗಿ ಧಾರ್ಮಿಕ ಸಂಸ್ಥೆಯನ್ನು ಸಂಪರ್ಕಿಸಿಕೊಳ್ಳಿ. ನಾಳೆ ಮತ್ತೆ ತಮ್ಮನ್ನು ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ.